ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ತಮಗೆಲ್ಲರಿಗೂ ಗೊತ್ತಾದಾಗೆ ನಾವು ಇಡೀ ದೇಶದಲ್ಲಿ ಕೊರೋನಾ ಸಂಕ್ರಮಣದಿಂದ ಎರಡನೇ ಅಲೆಯಲ್ಲಿ ಸುಮಾರು ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇಡೀ ದೇಶದಲ್ಲಿ ನಾವು ನೋಡಿದಂಥ ದೃಶ್ಯಗಳೆಲ್ಲ ನೋಡೋಕೆ ನಮಗೆ ಸಿಕ್ತು. ನಮ್ಮ ಕರ್ನಾಟಕ ಮೋಸ್ಟ್ ಅಫೆಕ್ಟೆಡ್ ಸ್ಟೇಟ್ ಆಗಿತ್ತು. ಅದರಲ್ಲಿ ಕೂಡ ಬಳ್ಳಾರಿ ಡಿಸ್ಟಿಕ್ ನಂಬರ್ 2 ಇತ್ತು. ನಂಬರ್ ಟೂ ಮೋಸ್ಟ್ ಅಫೆಕ್ಟೆಡ್ ಬಳ್ಳಾರಿ ಡಿಸ್ಟಿಕ್ ಆಗಿತ್ತು. ನಮ್ಮ ಕಾಂಗ್ರೆಸ್ ಸೀನಿಯರ್ ಲೀಡರ್ಸ್ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರನ್ನು ಝೂಮ್ ಮೀಟಿಂಗ್ ಮೂಲಕ ಎಲ್ಲರಿಗೆ ಅಡ್ರೆಸ್ ಮಾಡಿ, ಇಂಥ ಟೈಮಲ್ಲಿ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು, ನಾಯಕರು ಎಲ್ಲರೂ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಗಲಿ, ಪಾರ್ಟಿ ಲೀಡರ್ಸ್ ಆಗಲಿ, ಎಲ್ಲರೂ ಇಳಿದು ಬೀದಿಯಲ್ಲಿ ಎಲ್ಲ ಜನರ ಜೊತೆಯಲ್ಲಿ ಇದ್ದು ಬಡ ಜನರಿಗೆ, ಕೂಲಿ ಕಾರ್ಮಿಕರಿಗೆ ಆದಷ್ಟು ಸಹಾಯ ಮಾಡಬೇಕು, ಆದಷ್ಟು ಕೊರೋನಾ ಅಫೆಕ್ಟೆಡ್ ಜನರಿಗೆ ಕೂಡ ಸಹಾಯ ಮಾಡಬೇಕು ಅಂದ್ಬಿಟ್ಟು ಎಲ್ಲರೂ ಆದೇಶ ನೀಡಿದರು. ಅದಾದಮೇಲೆ ನಮ್ಮ AICC ಜನರಲ್ ಸೆಕ್ರೆಟರಿ, ಕರ್ನಾಟಕ ಇನ್ಚಾರ್ಜ್ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಲೀಡರ್ ಆಫ್ ಅಪೋಸಿಷನ್ ರಾಜ್ಯಸಭಾ, ಆಮೇಲೆ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಎಲ್ಲರೂ ನಮ್ಮೆಲ್ಲ ಸೀನಿಯರ್ ಲೀಡರ್ಸ್ ಒಂದು ಮೀಟಿಂಗ್ ತಗೊಂಡು ಮತ್ತು ಡಿಸ್ಟಿಕ್ ವೈಸ್ ಮೀಟಿಂಗ್ಸ್ ಎಲ್ಲ ತಗೊಂಡು ಎಲ್ಲ ಕಾರ್ಯಕರ್ತರಿಗೆ ನೀವೆಲ್ಲ ಎಷ್ಟೇ ಪ್ರಾಬ್ಲಮ್ ಇದ್ರೂ ಕೂಡ ನಿಮ್ಮ ಕೈಯಲ್ಲಿ ಆದಷ್ಟು ನೀವು ಜನರಿಗೆ ಸಹಾಯ ಮಾಡಬೇಕು. ಏನೇನು ಯಾವ ಡಿಸ್ಟಿಕಲ್ಲಿ ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಎಲ್ಲಿ ಏನು ಹಾಸ್ಪಿಟಲ್ ಇಲ್ಲ, ಎಲ್ಲಿ ಆಕ್ಸಿಜನ್ ಇಲ್ಲ, ಎಲ್ಲಿ ಬೆಡ್ಸ್ ಇಲ್ಲ, ಎಲ್ಲ ಡೈಲಿ ಬೇಸಿಸಲ್ಲಿ ನಮ್ಮನ್ನು ರಿಪೋರ್ಟ್ಸ್ ಕಳಿಸ್ಬೇಕು. ಆಮೇಲೆ ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ನೀವು ಬಡ ಜನರಿಗೆ ಸಹಾಯ ಮಾಡಬೇಕಂದ್ಬಿಟ್ಟು ಎಲ್ಲರಿಗೆ ಆದೇಶ ಮಾಡಿದರು. ಅದಾದಮೇಲೆ ನಮ್ಮ ಬಳ್ಳಾರಿ ಡಿಸ್ಟಿಕಲ್ಲಿ ಆ ಮೀಟಿಂಗ್ಸಲ್ಲಿ ಕೂಡ ಸ್ಪೆಷಲಿ ಬಳ್ಳಾರಿ ಡಿಸ್ಟಿಕ್ ಬಗ್ಗೆನೂ ಕೇಳಿದರು. ಯಾಕಂದರೆ ಸೆಕೆಂಡ್ ಮೋಸ್ಟ್ ಬ್ಯಾಂಗ್ಳೂರು ಆದಮೇಲೆ ನಂಬರ್ 1 ಡಿಸ್ಟಿಕ್ ನಮ್ದು ಇದ್ದಿರೋದು ಬಳ್ಳಾರಿ. ಸೊ ಅಂಥ ಟೈಮಲ್ಲಿ ನಮಗೆ ಇಲ್ಲಿ ಸ್ವಲ್ಪ ಮಾಹಿತಿ ಕಡಿಮೆ ಇತ್ತು. ಸರ್ಕಾರದಿಂದ ಏನು ಮಾಡ್ತಾ ಇದ್ದಾರೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂದ ಏನು ಮಾಡ್ತಾ ಇದ್ದಾರೆ, ಮಿನಿಸ್ಟ್ರು ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಇರಲಿಲ್ಲ. ಕೆಲಸ ಮಾಡ್ತಾ ಇದ್ರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು. ಅವಾಗ ನಾವೆಲ್ಲ ಪತ್ರ ಬರ್ತೀವಿ, ನಾನು ಬರ್ತೀವಿ, ಸುಮಾರು ಬೇರೆ ಲೀಡರ್ಸ್ ಅವರು ಪತ್ರ ಬರೆದು ಒಂದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಮೀಟಿಂಗ್ ಕರೀರಿ ಅಂದ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡೀವಿ. ಡಿಮ್ಯಾಂಡ್ ಮಾಡಿದಾಗ ಅವಾಗ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಮೀಟಿಂಗ್ ಆಯಿತು. ಅದರಲ್ಲಿ ಸುಮಾರು ಸಜೆಷನ್ಸ್ ನಮ್ಮ ಲೀಡರ್ಸ್ ಎಲ್ಲ ಕೊಂಡಾಯ ಸಾಹೇಬರು ಸುಮಾರು ಸಜೆಷನ್ಸ್ ಕೊಟ್ಟರು. ಆಕ್ಸಿಜನ್ ಬ್ಯಾನ್ ಮಾಡೋದು ತಗೊಂಡು, ಮತ್ತು ಈ ಜಿಂದಲಲ್ಲಿ 5 ಮಾಡಿಸೋದು ತಗೊಂಡು ಸುಮಾರು ಜನರು ಎಲ್ಲ ನಾವು ಸಜೆಷನ್ಸ್ ಕೊಟ್ಟ ಮೇಲೆ ಕ್ವಾರಂಟೈನ್ ಸೆಂಟರ್ಸ್ ಮಾಡಿಸೋದು, ಕೋವಿಡ್ ಸೆಂಟರ್ ಮಾಡಿಸೋದು, ಆಮೇಲೆ ಇಂಜೆಕ್ಷನ್ಸ್ ಇಲ್ಲಿದ್ದು, ಆಮೇಲೆ ಬ್ಲ್ಯಾಕಲ್ಲಿ ಇಂಜೆಕ್ಷನ್ ನಡೀತಾ ಇರೋದು, ಇವೆಲ್ಲ ಅವ್ರ ಗಮನಕ್ಕೆ ತಂದಾಗ ಒಂದು ಬ್ಲೂ ಪ್ರಿಂಟ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ತಯಾರಾಯಿತು. ಮಾರನೇ ದಿನಾನೇ ನಾವು ನ್ಯೂಲಿ ಎಲೆಕ್ಟೆಡ್ ಕಾರ್ಪೊರೇಟರ್ಸು, ನಾನು, ಸುಮಾರು ಜನರು ಪ್ರತಿಯೊಂದು ಹಾಸ್ಪಿಟಲ್ಗೆ ಭೇಟಿ ನೀಡಿ ICU ಒಳಗಡೆ ಹೋಗಿ ಪೇಷಂಟ್ಸಿಗೆಲ್ಲ ಭೇಟಿ ನೀಡಿ ಅವ್ರಿಗೆ ಪೇಷಂಟ್ಸಿಗೆ ಮಾತಾಡಿ, ಹೆಲ್ತ್ ವರ್ಕರ್ಸಿಗೆ ಮಾತಾಡಿ, ಡಾಕ್ಟರ್ಸಿಗೆ ಮಾತಾಡಿ ಒಂದು ರಿಪೋರ್ಟ್ ತಯಾರು ಮಾಡೀವಿ. ಯಾವ್ಯಾವ ಹಾಸ್ಪಿಟಲಲ್ಲಿ ಏನೇನು ಬೇಕು, ಏನೇನಲ್ಲಿ ಸವಲತ್ತು ಇಲ್ಲ ಅಂದ್ಬಿಟ್ಟು ಅವೆಲ್ಲ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆಯಲ್ಲಿ ಚರ್ಚೆ ಮಾಡಿ ಅವರಿಗೆಲ್ಲ ಕಾಂಗ್ರೆಸ್ ಪಕ್ಷದಿಂದ ನಾವು ಹೇಳಿದ್ದೀವಿ, ಈ ಥರ ಪ್ರಾಬ್ಲಮ್ಸ್ ಇಲ್ಲಿದೆ, ನೀವೆಲ್ಲ ಇದು ಅಪ್ಡೇಟ್ ಮಾಡಬೇಕು, ಈ ಥರ ಸವಲತ್ತು ಮಾಡಿಕೊಡ್ಬೇಕಂದ್ಬಿಟ್ಟು. ಡೈಲಿ ಬೇಸಿಸಲ್ಲಿ ಕೊಂಡಾಯ ಸಾಹೇಬರು ಡೈಲಿ 2 ಸಲನ DC-ಗೆ ಮಾತಾಡ್ತಾರೆ, ನಾನು ಮಾತಾಡ್ತಾ ಇರ್ತೀನಿ, ನಮ್ಮ ಬೇರೆ ಲೀಡರ್ಸು ಎಲ್ಲ ಮಾತಾಡ್ತಾ ಇರ್ತಾರೆ, DC-ಗೆ ಆಗಲಿ ಬೇರೆ ಡಾಕ್ಟರ್ಸಿಗೆ ಆಗಲಿ. ಅದರಿಂದ ಒಂದು ಒಳ್ಳೆ ಇದೆಯಿಂದ ಭೇಟಿ ಆಗಿದ್ದಕ್ಕೆ ಎಲ್ಲ ಡಾಕ್ಟರ್ಸು ನಾವು ಯಾರಿಗೆ ಫೋನ್ ಮಾಡಿದರೂ ಕೂಡ ಅವ್ರ ವೆಂಟಿಲೇಟರ್ಸ್ ಆಗಲಿ, ಬೆಡ್ಸ್ ಆಗಲಿ, ಅವ್ರಿಗೆ ಇಂಜೆಕ್ಷನ್ಸ್ ಕೊಡೋದಾಗಲಿ ಅದರಲ್ಲೆಲ್ಲ ಭಾಳ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಡಾಕ್ಟರ್ಸ್ ಎಲ್ಲ. ಅವಾಗ ನಾವು ಏನು ಅವ್ರಿಗೆ ಒಂದು ರಿಪೋರ್ಟ್ ಟೈಪ್ ಮಾಡಿ ಕೊಟ್ಟಿದ್ದೀವಿ, ಅದ್ರ ಮೇರೆಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಕ್ವಾರಂಟೈನ್ ಸೆಂಟರ್ಸು ಸ್ಟಾರ್ಟ್ ಮಾಡಿದ್ರು, ಕೋವಿಡ್ ಕೇರ್ ಸೆಂಟರ್ಸು ಇನ್ನೂ ಹೆಚ್ಚು ಮಾಡಿ ಸ್ಟಾರ್ಟ್ ಮಾಡಿದ್ರು, ಮತ್ತು ಡಾಕ್ಟರ್ಸಿಗೆ ಏನೇನು ಸವಲತ್ತು ಮಾಡಿಕೊಡ್ಬೇಕು ಅವೆಲ್ಲ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ಬ್ಲ್ಯಾಂಕೆಟ್ ಅಪ್ರೂವಲ್ ಕೊಟ್ಬಿಟ್ಟಿದ್ದೀವಿ DC-ಗೆ. ನಿಮಗೆ ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡಿಂದ ಎಷ್ಟು ಬೇಕಾದರೂ ನೀವು ದುಡ್ಡು ತೊಗೊಳ್ಳಿ, ಏನು ಬೇಕಾದರೂ ನೀವು ಖರೀದಿ ಮಾಡಿ, ಮೆಡಿಕಲ್ ಎಕ್ವಿಪ್ಮೆಂಟ್ ಸ್ಪೆಷಲಿ ಫಾರ್ ಕೊರೋನಾ ಎಷ್ಟನ್ನ ಅಪ್ಗ್ರೇಡೇಷನ್ ನೀವು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾವು ಬೇಕಾದರೆ ನೀವು ಒಂದು ಅಪ್ರೂವಲ್ ವಾಟ್ಸಪ್ಪಲ್ಲಿ ಬೇಕಾದರೆ ತೊಗೊಳ್ಳಿ, ಇಲ್ಲಾಂದರೆ ಅದೂ ಇಲ್ದಂಗೆ ನೀವು ಮಾಡಿ ಅಂತ ಹೇಳಿದಾಗ ಅವರು ಸುಮಾರು ಖರೀದಿ ಎಲ್ಲ ಮಾಡಿ ಎಕ್ವಿಪ್ಮೆಂಟ್ಸ್ ಎಲ್ಲ ತರಿಸಿ ಎಲ್ಲ ಡಾಕ್ಟರ್ಸಿಗೆ ಒಂದು 3-4 ಲಕ್ಷ ರೂಪಾಯಿ ಸಂಬಳ ಕೊಟ್ಟು ಕೇರಳದಿಂದ ಅಲ್ಲಿಂದ ಹೈರ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಯಿತು. ಆಮೇಲೆ ಈ ನರ್ಸರ್ಸಿಗೆ ಹೈರ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಅವೆಲ್ಲ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ. ಅದಾದಮೇಲೆ ನಾವು ಇವಾಗ ಜನರಿಗೆ ಅಷ್ಟೊಂದು ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ನಾವು ಕಾಂಗ್ರೆಸ್ ಲೀಡರ್ಸ್ ನಮ್ಮಲ್ಲಿ ಮಾತಾಡ್ಕೊಂಡಿವಿ. ನಾನು ಕೊಂಡಾಯ ಸಾಹೇಬ್ರಿಗೆ, ಅಲ್ಲ ವೀರಭದ್ರಪ್ಪ ಸಾಹೇಬ್ರಿಗೆ ನಾನು ಫೋನ್ ಮಾಡಿ ಅವಾಗ ಮಾತಾಡಿದೆ, ಎಲ್ಲ ನಾವು ಹುಡುಗರೆಲ್ಲ ಸೇರಿಕೊಂಡು ಒಂದಷ್ಟು ಊಟ ಗೀಟ ಸ್ಟಾರ್ಟ್ ಮಾಡ್ತೀವಿ ಅಂತ. ಆಯ್ತು, ನೀವು ಊಟ ಸ್ಟಾರ್ಟ್ ಮಾಡಿ, ಹೆಂಗೆ ಮಾಡ್ತೀರಿ, ಯಾರ್ಯಾರಿಗೆ ಮಾಡ್ತೀರಾ ಅಂತ ಕೇಳಿದ್ರು. ನಾವು ಹೇಳಿ ಈ ಥರ ಮಾಡ್ತೀವಿ ಅಂದ್ಬಿಟ್ಟು ಒಂದು 2,500-3,000
4000 ಪ್ಯಾಕೆಟ್ ಫುಡ್ ಪ್ಯಾಕೆಟ್ಸಿಂದ ನಾವು ಸ್ಟಾರ್ಟ್ ಮಾಡೀವಿ. ಅದು ಹೋಗ್ತಾ ಹೋಗ್ತಾ ದಿವಸ 4000, 5000, ಒಂದು ದಿವಸ 6-7 ಸಾವಿರ ಪ್ಯಾಕೆಟ್ಸ್ ಕೂಡ ನಾವು ವಿತರಣೆ ಮಾಡಿದ್ದೀವಿ. ಹಾಸ್ಪಿಟಲ್ಸ್ ಹೊರಗಡೆ ಸುಮಾರು ಹಳ್ಳಿಗಳಿಂದ ಜನರು ಬರ್ತಾ ಇದ್ರು. ಲಾಕ್ಡೌನ್ ಇತ್ತು. ಲಾಕ್ಡೌನಲ್ಲಿ ಇದ್ದಾಗ ಹೋಟೆಲ್ಸ್ ಎಲ್ಲೂ ಇರಲಿಲ್ಲ. ಹಾಸ್ಪಿಟಲ್ ಒಳಗಡೆ ಇದ್ದವರು ಅವ್ರ ಜೊತೆಯಲ್ಲಿ ಬರೋರೆಲ್ಲ ಹೊರಗಡೆ ಇರ್ತಾ ಇದ್ರು. ಅವರಿಗೆ ನಮ್ಮ ಯುವ ಕಾಂಗ್ರೆಸ್ ಹುಡುಗರೆಲ್ಲರೂ ಅವ್ರು ಬೆಳಿಗ್ಗೆ ಟೀ ಕೊಡೋದು, ಬ್ರೇಕ್ಫಾಸ್ಟ್ ಕೊಡೋದು ಕೆಲಸ ಎಲ್ಲ ಲಗಾತಾರ್ ಮಾಡಿದ್ದಾರೆ. ಆಮೇಲೆ ನಾವು ಮಧ್ಯಾಹ್ನ ಊಟ ಬಿಸಿ ಊಟ ಎಲ್ಲ ಕಡೆ ಕಳಿಸೋದು ಮತ್ತು ಸ್ಲಮ್ಸಲ್ಲಿ ಕೂಡ ಕಳಿಸೋದು, ಈ ಬಿಸಿ ಊಟ ಮಾಡಿಸೋದು ಕೆಲಸ ಮಾಡಿದ್ವಿ. ನನಗೆ ಅನ್ಸುತ್ತೆ ಒಂದು 40,000 ಪ್ಯಾಕೆಟ್ಸ್ ಇಷ್ಟವರೆಗೆ ಹಂಚಿದ್ದೀವಿ. ಒಂದು 40,000 ಪ್ಯಾಕೆಟ್ಸ್ ಹಂಚಿದ್ದೀವಿ ಇಷ್ಟವರೆಗೆ. ಡೈಲಿ ಬಿಸಿ ಊಟ ಹೋಗ್ತಾ ಇದೆ. ಅದಾದಮೇಲೆ ಸುಮಾರು ಜನರು ರೇಷನ್ ಪ್ಯಾಕೆಟ್ಸ್ ಮಾಡಿದ್ದಾರೆ. ನಮ್ಮ ನ್ಯೂಲಿ ಎಲೆಕ್ಟೆಡ್ ಕಾರ್ಪೊರೇಟರ್ಸ್ ಮಾಡಿದ್ದಾರೆ. ಇವಾಗ ಅಯಾಜ್ ಅವರು ವಾರ್ಡ್ ನಂಬರ್ 26 ರೇಷನ್ ಪ್ಯಾಕೆಟ್ ಕೊಟ್ಟರು. ಸುಬ್ರಾಡು ಅವರು ವಾರ್ಡ್ ನಂಬರ್ 34 ಅದರಲ್ಲಿ ಅವರು ರೇಷನ್ ಪ್ಯಾಕೆಟ್ ಕೊಟ್ಟರು. ನಂದೀಶ್ ವಾರ್ಡ್ ನಂಬರ್ 18 ರೇಷನ್ ಪ್ಯಾಕೆಟ್ ಕೊಟ್ಟರು. ಈ ಥರ ರೇಷನ್ ಪ್ಯಾಕೆಟ್ ಸುಮಾರು ಕಾರ್ಪೊರೇಟರ್ಸ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವೆಲ್ಲ 7 kg 8 kg ಅಕ್ಕಿ ಕೊಡೋದು ಕೆಲಸ ಮಾಡಿದ್ದೀವಿ. ಅದೆಲ್ಲ ಈ ಸರ್ಕಾರ ಕಡಿಮೆ ಮಾಡಿ ಭಾಳ ಕಡಿಮೆ ಅಕ್ಕಿ ಕೊಡ್ತಾ ಇದೆ. ಆದರೂ ಅಷ್ಟು ಇಷ್ಟು ಅಕ್ಕಿ ಸಿಗ್ತಾ ಇದೆ. ಅನ್ನ ಮಾಡ್ಕೋಬಹುದು. ಎಲ್ಲ ಮಾರ್ಕೆಟ್ ಬಂದಿದೆ. ನಾವು ಅಟ್ಲೀಸ್ಟ್ ಒಂದು ಸ್ವಲ್ಪ ತರಕಾರಿಯನ್ನು ಮನೆಗೆ ಮುಟ್ಸೋಣ ಅಂದ್ಬಿಟ್ಟು ಮೊದಲು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಡೇ ಒಂದು 2000 ಪ್ಯಾಕೆಟ್ಸ್ ಕೊಟ್ಟಿವಿ. ಆಮೇಲೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಪ್ರತಿ ಒಂದು ವಾರ್ಡ್ಗೆ ಎಲ್ಲ 39 ವಾರ್ಡ್ಸಲ್ಲಿ ಪ್ಯಾಕೆಟ್ಸ್ ಒಂದು 6 kg 7 kg ಒಂದೊಂದರಲ್ಲಿ 5 kg ಬಂದುಬಿಡುತ್ತೆ. ಆ್ಯಾವ್ರೇಜ್ ಒಂದು 6 kg ತರಕಾರಿದು ಒಂದೊಂದು ಪ್ಯಾಕೆಟು 39 ವಾರ್ಡ್ಸಲ್ಲಿ ಕೂಡ 60,000 ಕುಟುಂಬಗಳಿಗೆ ನಾವು ತರಕಾರಿ ಮುಟ್ಸೋ ಕೆಲಸ ಮಾಡಿದ್ದೀವಿ. ಇನ್ನೊಂದು 2-3 ವಾರ್ಡ್ ಇದಾವೆ. ಇವತ್ತು ನಾಳೆ ಅದು ಕೂಡ ಮುಗಿದೋಗುತ್ತೆ. 60,000 ಪ್ಯಾಕೆಟ್ಸು ಅಂದರೆ 3,60,000 kg ತರಕಾರಿ ಇಷ್ಟವರೆಗೆ ನಾವೆಲ್ಲ ವಿತರಣೆ ಮಾಡಿದ್ದೀವಿ. ಇದರಲ್ಲೆಲ್ಲ ನಮ್ಮ ಕಾಂಗ್ರೆಸ್ ವರ್ಕರ್ಸು, ಕಾರ್ಪೊರೇಟರ್ಸು, ಲೀಡರ್ಸ್ ಎಲ್ಲ ನಿಂತ್ಕೊಂಡು ಭಾಳ ಕೆಲಸ ಮಾಡಿದ್ದಾರೆ. ಅದು 3,60,000 kg ಆಗುತ್ತೆ. 3,60,000 kg ವರೆಗೆ ಆಗುತ್ತದೆ. ಅಷ್ಟೊಂದು ಡೈಲಿ ರಾತ್ರಿ ಎಲ್ಲ ತರಿಸೋದು, ಬೆಳಗ್ಗಿಂದ ಪ್ಯಾಕಿಂಗ್ ಎಲ್ಲ ಮಾಡಿಸೋದು, ಮಧ್ಯಾಹ್ನ ಮೇಲಿಂದೆಲ್ಲ ಇದು ವಾರ್ಡ್ಗೆ ಹೋಗಿ ಜನರಿಗೆ ಭೇಟಿ ಮಾಡಿ ಟೋಕನ್ ಕಳಿಸ್ಬಿಡ್ತಾ ಇದ್ವಿ. ಮತ್ತೆ ಯಾಕಂದರೆ ಬಡ ಜನರಿಗೆ ಮುಟ್ಲಿ ಅಂದ್ಬಿಟ್ಟು ಅವರಿಗೆಲ್ಲ ಹೋಗಿ ಕೊಟ್ಟೋ ಕೆಲಸ ಮಾಡಿದ್ದೀವಿ. ಇದು ಈ ಇಷ್ಟುವರೆಗೆ ನಡ್ಕೊಂಡು ಬಂದಿದೆ. ಇದಕ್ಕಿಂತ ಮುಂಚೆನೇ ತಮ್ಮೆಲ್ಲರಿಗೆ ಕರೆದು ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಇನಾಗ್ರೇಷನ್ ಟೈಪ್ ಮಾಡೋಣ ಅಂದ್ಕೊಂಡಿವಿ. ಕೊಂಡಾ ಸಾಹೇಬ್ರಿಗೂ ಮಾತಾಡಿದೆ, ನಮ್ಮ ಅಲ್ಲಂಗೀರ್ ಬರೂಪ ಸಾಹೇಬ್ರಿಗೆ ಅವ್ರಿಗೆ ಸ್ವಲ್ಪ ಆರಾಮಿಲ್ಲ ಅಂದ್ಬಿಟ್ಟು ಬೆಂಗಳೂರಲ್ಲೇ ಇದ್ದಾರೆ, ಅವ್ರು ಉಳ್ಕೊಂಡಿದ್ದಾರೆ. ಅಲ್ಲಿಂದನೇ ಆಶೀರ್ವಾದ ಮಾಡಿ ನೀವೆಲ್ಲ ಹುಡುಗರು ಮಾಡಿ ಅಂತ ಹೇಳಿದರು. ಲಾಕ್ಡೌನ್ ಇದ್ದಿದ್ದ ಕಾರಣದಲ್ಲಿ ನೀವು ಪ್ರೆಸ್ ಕಾನ್ಫರೆನ್ಸ್ ಕರೆಯೋದು ಎಷ್ಟು ಉಚಿತ ಅಂದ್ಬಿಟ್ಟು ನಮ್ಗೆ ಅನಿಸ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ಲಾಕ್ಡೌನ್ ಆಗಿದೆ, ಇವತ್ತು ಕರೆದು ಮಾತಾಡಿ ಎಲ್ಲ ಹೇಳ್ಬೋದು ಅಂದ್ಬಿಟ್ಟು ಬಟ್ ಸುಮಾರು ಜನರು ಕವರ್ ಮಾಡಿದ್ದಾರೆ. ಆವಾಗಲೇ ಪೇಪರ್ಸಲ್ಲಿ ಎಲ್ಲ ಕವರ್ ಮಾಡಿ ಡೈಲಿ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಇದು ಇಷ್ಟವರೆಗೆ ಮಾಡಿದ್ದೀವಿ. ನಾಳೆ ನಾಡ್ದ ಇದು ಮುಗಿಯುತ್ತೆ. ಇದು ಮುಗ್ದಾದ ತಕ್ಷಣ ಇವಾಗ ನಾವು ಒಂದು ಟ್ಯಾಂಕರ್ ಖರೀದಿ ಮಾಡಿ ಒಂದು ಪಕ್ಷ ಕಡೆಯಿಂದ ಆಗಲಿ ಲೀಡರ್ಸ್ ಕಡೆಯಿಂದ ಆಗಲಿ ಇದು 24/7 ಸ್ಯಾನಿಟೈಸಿಂಗ್ ಕೆಲಸ, ಇಡೀ 39 ವಾರ್ಡ್ಸಲ್ಲಿ ಸ್ಯಾನಿಟೈಸಿಂಗ್ ಕೆಲಸ ಮಾಡೋದು ಈ ಕೆಲಸ ಮಾಡ್ತೀವಿ. ಇವಾಗ ಇನಾಗ್ರೇಟ್ ಮಾಡ್ತೀವಿ, ಕೊಂಡಾ ಸಾಹೇಬ್ರು ಇನಾಗ್ರೇಟ್ ಮಾಡ್ತಾ ಇರೋದು, ಅದನ್ನು ಖರೀದಿ ಮಾಡಿ ಹೀಗೆ ಬಿಡ್ತಾ ಇದ್ದೀವಿ. ಅದಾದಮೇಲೆ ನಾವೊಂದು ಆಕ್ಸಿಜನ್ ಬ್ಯಾಂಕ್ ಮಾಡಿದ್ದೀವಿ. ಕನಿಷ್ಠ ಒಂದು ಇದು ಮಾಡಿದ್ದೀವಿ. ಹೇಳ್ತೀನಿ, ಬಜಾರಪ್ಪ ಅವ್ರಿಗೆ ಕಾಸ್ಟ್ ಬೇಕು, ಸ್ವಲ್ಪ ಹೇಳ್ತೀನಿ, ಆಮೇಲೆ ಬಿಲ್ಲು ಕೊಡ್ತೀನಿ. ಇದು ಒಂದು ಆಕ್ಸಿಜನ್ ಕಾನ್ಸಂಟ್ರೇಟರ್ಸು ಮತ್ತು ಆಕ್ಸಿಜನ್ ಸಿಲಿಂಡರ್ ಸೇರಿಸಿ ಒಂದು 20 ನಾವು ತರಿಸಿದ್ದೀವಿ ನಮ್ಮ ಕಡೆಯಿಂದ, ನಮ್ಮ ಪಾರ್ಟಿ ಕಡೆಯಿಂದ ಅಂದ್ಬಿಟ್ಟು ನಾವೆಲ್ಲ ಲೀಡರ್ ಸೇರಿ. ಅದಕ್ಕೆ ಒಂದು ಫೋನ್ ನಂಬರ್ ಕೊಟ್ಟಿರ್ತೀವಿ. ಆ ಫೋನ್ ನಂಬರಿಗೆ ಯಾರನ್ನ ಯಾಕಂದ್ರೆ ಸುಮಾರು ಜನರು ಹಾಸ್ಪಿಟಲ್ಸ್ ಹೋಗ್ತಾ ಇಲ್ಲ. ನಮ್ಮ ಎಕ್ಸ್ಪೀರಿಯನ್ಸು ಹಾಸ್ಪಿಟಲ್ಸ್ ಹೋಗ್ತಾನೆ ಇಲ್ಲ. ಮನೆಯಲ್ಲೇ ಕಾನ್ಸಂಟ್ರೇಟರನ್ನು ಇದನ್ನು ಇಟ್ಕೊಂಡು ಸಿಲಿಂಡರ್ ಇಟ್ಕೊಂಡು ಉಪಯೋಗಿಸ್ತಾರೆ. ಒಂದು 20 ಯೂನಿಟ್ ತಂದು ಇಡ್ತಾ ಇದ್ವಿ. ಟೆಕ್ನಿಕಲ್ ಟೀಮ್ 2 ಹುಡುಗರು ಇರ್ತಾರೆ. ಫೋನ್ ಬಂದ ತಕ್ಷಣ ಅವ್ರ ಮನೆಗೆ ಕರ್ಕೊಂಡೋಗಿ ಅದು ಇಟ್ಟು ಯಾವ ಥರ ರೆಗ್ಯುಲೇಟ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು, ಆಮೇಲೆ ಮಾನಿಟರ್ ಮಾಡ್ತಾರೆ. 5 ದಿವಸ 10 ದಿವಸ ಅವರಿಗೆ ಸ್ವಲ್ಪ ಚೆನ್ನಾಗಿ ಆದಮೇಲೆ ಅವರು ವಾಪಸ್ ತಂದು ಕೊಟ್ಟಂಗೆ ಅದು ಇಟ್ಕೊಂಡು ಮತ್ತೆ ಬೇರೆಯವ್ರಿಗೆ ಕೊಟ್ಟಂಗೆ ಇವಾಗ ಒಂದು 13-14 ಇದ್ದಾವೆ, ಇನ್ನೊಂದು 6-7 ಬರ್ತದೆ. 20 ಯೂನಿಟ್ಸ್ದು ಒಂದು ಆಕ್ಸಿಜನ್ ಬ್ಯಾಂಕ್ ನಾವು ಮಾಡ್ತಾ ಇದ್ದೀವಿ. ಇದಾದ ತಕ್ಷಣ ಈ ವೆಜಿಟೇಬಲ್ಸ್ ಇವೆಲ್ಲ ಆದಮೇಲೆ ನಾವು ಪ್ರತಿಯೊಂದು ವಾರ್ಡಲ್ಲಿ, ಯಾಕಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ, ನಾವು ಮೊದಲಿಂದ ಹೇಳ್ತಾ ಇದ್ದೀವಿ, ನಮ್ಮ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ
ಗಾಂಧಿಯವರು ಸುಮಾರು ಸಲ ಹೇಳಿದ್ದಾರೆ, ವ್ಯಾಕ್ಸಿನೇಷನ್ ಇಸ್ ದಿ ಓನ್ಲಿ ಸೊಲ್ಯೂಷನ್ ಫಾರ್ ದಿಸ್ ಕೊರೋನಾ. ನಾವು ಕೊರೋನಾಗೆ ಡಿಫೀಟ್ ಮಾಡಬೇಕಂದ್ರೆ, ಈ ಪ್ಯಾಂಡಮಿಕ್ ಡಿಫೀಟ್ ಮಾಡಬೇಕಂದ್ರೆ ವ್ಯಾಕ್ಸಿನೇಷನ್ ಮಾಡಿಸಲೇಬೇಕು. ಪಾಸ್ಟಲ್ಲಿ ಕೂಡ ಸ್ಮಾಲ್ ಬಾಕ್ಸ್ ಆಗಲಿ, ಟ್ಯೂಬರ್ಕ್ಲೋಸಿಸ್ ಆಗಲಿ, ಪೋಲಿಯೋ ಆಗಲಿ, ಕೋಲರಾ, ಮಲೇರಿಯಾ ಆಗಲಿ ಎಲ್ಲ ನಾವು ಅದಕ್ಕೆ ಡಿಫೀಟ್ ಮಾಡಿರೋದು ವ್ಯಾಕ್ಸಿನೇಷನ್ ಇಂದಾನೆ. ಆವಾಗಲೇ ಕೊಂಡ ಸಾಹೇಬರು ಸುಮಾರು ಕಡೆ ಹೇಳಿದ್ದಾರೆ ಮತ್ತು ನಮ್ಮ ಕಾರ್ಪೊರೇಟರ್ಸಿಗೆಲ್ಲ ಹೇಳಿದ್ದಾರೆ. ನಾವೆಲ್ಲ ವಾರ್ಡ್ ವೈಸು ವ್ಯಾಕ್ಸಿನೇಷನ್ ಕ್ಯಾಂಪ್ಸ್ ಮಾಡಿಸ್ತೀವಿ. ಕಾರ್ಪೊರೇಟರ್ ಥ್ರೂ, ನಮ್ಮ ಕಾರ್ಪೊರೇಟರ್ ಥ್ರೂ, ಇಲ್ಲ ನಮ್ಮ ಲೀಡರ್ಸ್ ಥ್ರೂ ವಾರ್ಡ್ ವೈಸು ವ್ಯಾಕ್ಸಿನೇಷನ್ ಕ್ಯಾಂಪ್ ಪ್ರತಿಯೊಂದು ವಾರ್ಡಲ್ಲಿ ಮಾಡಿ ನಾವು ಸಿಸ್ಟಮೆಟಿಕ್ ಆಗಿ ಮಾಡಿ ಎಲ್ಲರಿಗೆ ವ್ಯಾಕ್ಸಿನೇಷನ್ ಮಾಡಿಸುವ ಕೆಲಸ ಸ್ಟಾರ್ಟ್ ಮಾಡಿ. ನಮ್ಮ ಕೆಲವು ಮಾಡಿದ್ವಿ, ಅದೇನೆ ನಮ್ಮ ಕಾರ್ಪೊರೇಟರ್ಸೇ ಸ್ಟಾರ್ಟ್ ಮಾಡಿದ್ದಾರೆ. ಅವಾಗಲೇ ಆದೇಶ ಮೇಲೇನೆ ಮಾಡಿದ್ದಾರೆ ಅವರು. ಬಟ್ ಅದು ಎಲ್ಲ ವಾರ್ಡ್ 39 ವಾರ್ಡ್ಸು ಕವರ್ ಮಾಡೋ ಕೆಲಸ ಮಾಡ್ತೀವಿ. ಇವಾಗ ಇದು ಈ ಒಂದು ದೊಡ್ಡ ಲೆವೆಲ್ಗೆ ಕಾಂಗ್ರೆಸ್ ಜನರೆಲ್ಲ ನಿಂತ್ಕೊಂಡು ಇವೆಲ್ಲ ಕೆಲಸ ಮಾಡಿರೋದು ನೋಡಿದರೆ, ಇದೆಲ್ಲ ನೋಡಿದರೆ ಇದೆಲ್ಲ ನೋಡಿದರೆ ನಮ್ಮ ಹೊಸ ಕಾರ್ಪೊರೇಟರ್ಸ್ ಯಾರು ಗೆದ್ದು ಬಂದಿದ್ದಾರೆ, ಯಾರು ಗೆದ್ದಿಲ್ಲ, ಅವರು ಕೂಡ ನಿಂತು ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡಿರೋದು ನೋಡಿದರೆ ನನಗೆ ಅನಿಸುತ್ತೆ ಕಾಂಗ್ರೆಸ್ ಪಾರ್ಟಿ ಯಾವ ಥರ ಮೊದಲು ಕೂಡ ಬಡ ಜನರ ಜೊತೆಯಲ್ಲಿ ಇತ್ತು, ಅದೇ ಥರ ಅದೇ ಡಿಟರ್ಮಿನೇಷನ್, ಅದೇ ಮೋಟಿವೇಶನಿಂದ ಎಲ್ಲ ನಿಂತ್ಕೊಂಡು ಕೆಲಸ ಮಾಡಿರೋದು ನೋಡಿದರೆ ಕಾಂಗ್ರೆಸ್ ಪಾರ್ಟಿ ಪೂರ್ತಿ ಇಲ್ಲಿ ಜನರ ಮಧ್ಯದಲ್ಲಿದೆ, ಜನರಿಗೋಸ್ಕರ ಇದೆ, ಜನರ ಜೊತೆಯಲ್ಲಿ ಇದೆ ನನಗೆ ಅನಿಸ್ತಾ ಇದೆ. ನಾವೆಲ್ಲ ಸೇರಿ ಇವೆಲ್ಲ ಕೆಲಸ ಮಾಡಿದ್ದೀವಿ. ಮುಂದೆ ಕೂಡ ಏನೇ ಬರಲಿ, ಎಂಥದೇ ಇಶ್ಯೂ ಬರಲಿ, ಇವೆಲ್ಲ ಕುತ್ಕೊಂಡು ನಿಂತ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ವಿ. 9888114888 ಈ ನಂಬರು ಆಕ್ಸಿಜನ್ ಬ್ಯಾಂಕಿಗೆ ಇದೇ ನಂಬರ್ ಇರುತ್ತೆ, ಸ್ಯಾನಿಟೈಸಿಂಗ್ ಟ್ಯಾಂಕರಿಗೆ ಕೂಡ ಇದೇ ನಂಬರ್ ಇರುತ್ತೆ. ಈ ನಂಬರ್ ಮೇಲೇ ಎಲ್ಲ ವರ್ಕ್ ಮಾಡ್ತೀವಿ. ಮುಂದೆ ಕೂಡ ಇನ್ನೊಂದು 2 ಟ್ಯಾಂಕರ್ ನಾವು ಇದು ಬಿಡ್ತಾ ಇದ್ದೀವಿ. ಅದು ನೀರಿಗೋಸ್ಕರ ಬಿಡ್ತೀವಿ. ಎಲ್ಲೆಲ್ಲಿ ನೀರು ತಾಪತ್ರೆ, ಬಳ್ಳಾರಿಯಲ್ಲಿ ಸ್ವಲ್ಪ ಸಮ್ಮರ್ಸಲ್ಲಿ ಪ್ರಾಬ್ಲಮ್ ಆಗುತ್ತೆ. 24x7 ನೀರು ಹೊಡೆಯುತ್ತೆ, 2 ಟ್ಯಾಂಕರ್ಸು ಬಿಡ್ತೀವಿ. ಇಷ್ಟೊಂದೆಲ್ಲ ಕೆಲಸ ಪಾರ್ಟಿ ಕಡೆಯಿಂದ ಮಾಡಿದ್ವಿ. ತಮಗೆಲ್ಲ ಭೇಟಿಯಾಗಿ ನಾವೆಲ್ಲ ತಿಳಿಸೋಕ್ಕೆ ಹೇಳಿಲ್ಲ, ತಿಳಿಸೋಕೆ ಆಗಿಲ್ಲ. ಅದಕ್ಕೆ ಒಂದ್ಸಲ ಕರೆದು ನಿಮಗೆಲ್ಲ ಮಾಹಿತಿ ಕೊಡೋಣ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.